ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ತಾಂಡವ್ ಹಾಗೆ ಶ್ರೇಷ್ಠ ಮಾತಾಡೋದನ್ನ ಭಾಗ್ಯ ಕೇಳಿಸ್ಕೊತಿರ್ತಾಳೆ. ಈ ಕಡೆ ತಾಂಡವ್ ಶ್ರೇಷ್ಠನ ಹತ್ರ ಹೇಳ್ತಿರ್ತಾಳೆ, ಆ ದಡ್ಡಿ, ಆ ಹುಚ್ಚಿ, ಆ ಎಮ್ಮೆ ನನ್ನ ಮಾತನ್ನ ನಂಬಿದ್ದಾಳೆ, ನನ್ನೇ ನಂಬಿದ್ದಾಳೆ. ಅವಳು ಅಂದ್ಕೊಂಡಿದ್ದಾಳೆ ನಾನು ಅವಳಿಗೆ ತಾಳಿ ಕಟ್ತೀನಿ, ಇನ್ನಾದರೂ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ. ಇಲ್ಲ, ಅವಳಿಗೆ ಅಲ್ಲಿ ನಾನು ಏನು ಅಂತ ತೋರಿಸ್ತೀನಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶ್ರೇಷ್ಠ ಇದ್ದವಳು, ಯಾಕೆ ತಾಂಡವ್ ನಿಂಗೆ ಅಷ್ಟು ಅವಳ ಮೇಲೆ ಕೋಪನ ಸಿಟ್ಟ ಅಂತ ಕೇಳ್ತಾರೆ. ಹೌದು, ನನಗೆ ಅವಳ ಮೇಲಿರೋದೇ ದ್ವೇಷ, ಅಸೂಹೆ. ಆ ದೇವ್ರನ್ನ ನಾನು ನಂಬಲ್ಲ ಶ್ರೇಷ್ಠ, ಆದರೆ ಆ ದೇವ್ರೇನಾದ್ರು ಬಂದು ನಿಂಗೇನು ಬೇಕು ಅಂತ ಕೇಳಿದರೆ ನಾನು ನನ್ನ ಬಗ್ಗೆ ಏನು ಕೇಳ್ತೀನೋ ಗೊತ್ತಿಲ್ಲ, ಆದರೆ ಆ ಭಾಗ್ಯನ ಜೀವನ ಹಾಳಾಗಲಿ ಅಂತಲೇ ಆ ದೇವ್ರ ಹತ್ರ ಕೇಳ್ತೀನಿ ಅಂತ ಇದೆಲ್ಲ ಮಾತಾಡೋದನ್ನ ಭಾಗ್ಯ ಕೇಳಿಸ್ಕೊಂಡಿರೋದನ್ನ ಕುಸುಮಂಗೆ ಹೇಳ್ತಾಳೆ. ಅಷ್ಟೊತ್ತಿಗೆ ಕುಸುಮ ಇದ್ದವಳು, ನನಗೆ ಗೊತ್ತಿತ್ತು ಈ ತಾಂಡವು ಯಾವತ್ತಿದ್ರೂ ಬದಲಾಗಲ್ಲ ಅಂತ ನಾನು ನಿಮಗೆ ಮೊದಲಿಂದ ಹೇಳ್ತಿದ್ದೆ, ಆದರೆ ನೀವು ಯಾರೂ ನಂಬ್ತಾನೆ ಇರಲಿಲ್ಲ. ಅದರಲ್ಲೂ ನಿಮ್ಮಮ್ಮ ತನ್ವಿ, ಹಬ್ಬಬ್ಬ ಎಷ್ಟು ಹೇಳಿದರೂ ಇಲ್ಲ, ಅವನು ಒಳ್ಳೆಯವನಾಗಿದ್ದಾನೆ. ನಿಮ್ಮಮ್ಮ ಅಂತೂ ಒಬ್ರಿಗೊಂದು ಅವಕಾಶ ಕೊಡಿ, ಅವನಿಗೊಂದು ಅವಕಾಶ ಕೊಡಿ ಅಂತ ಹೇಳ್ತಿದ್ರು, ಗೊತ್ತಾಯ್ತಾ ಅವ್ನು ಹೇಗೆ ಅಂತ. ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಈಗನೇ ಹೋಗಿ ಈ ಮದುವೆ ನಿಲ್ಲಿಸ್ತೀನಿ. ಬೇಡ ಅತ್ತೆ, ಆ ಥರ ಪಡಬೇಡಿ, ಯಾಕಂದರೆ ಅವ್ರನ್ನ ಎಲ್ಲರೂ ನಂಬಿದ್ದಾರೆ. ತನ್ವಿ, ಅಮ್ಮ, ಮಾವ, ಅಪ್ಪ ಎಲ್ಲರೂ ಅವರು ಒಳ್ಳೆಯವರು ಅಂತ ನಂಬಿದ್ದಾರೆ. ಈಗ ನೀವು ಹೋಗಿ ಏನು ಹೇಳಿದ್ರು ಇವ್ರು ಯಾರೂ ನಂಬಲ್ಲ, ಮತ್ತು ನಾವು ಈ ಮದುವೆ ನಿಲ್ಸೋಕ್ಕೇ ಹೇಳ್ತಿದ್ದೀವಿ ಅಂತ ಅಂದ್ಕೊಳ್ತಾರೆ. ಅದಕ್ಕೆ ಸಾಕ್ಷಿ ಸಮೇತ ಅವರಿಗೆ ಹೇಳ್ತಾರೆ. ಅಷ್ಟೊತ್ತಿಗೆ ಹೌದು ಆಯಿತು, ಆ ಥರನೇ ಮಾಡೋಣ. ಆ ಕಡೆ ಶ್ರೇಷ್ಠ ಬಂದು ಎಲ್ಲ ಹೇಳ್ತಾಳೆ. ಹ್ಞೂ ಅತ್ತೆ, ಶ್ರೇಷ್ಠ ಬಂದು ಎಲ್ಲದೂ ಹೇಳ್ತಾಳೆ. ನೀವೇನು ಇದು ಮಾಡಬೇಡಿ, ನೀವು ಆಸೆ ಪಟ್ಟಂಗೆ ನಾನು ಆದಿನೇ ಮದುವೆ ಆಗ್ತೀನಿ. ಆದಿಯವರಿಗೂ ಈ ವಿಚಾರ ಗೊತ್ತುಂಟು, ಯಾಕಂದರೆ ನಾನು ಅವತ್ತು ಅವ್ರನ್ನ ಮದುವೆ ಕರೆಯೋಕ್ಕೆ ಹೋದಾಗ ಅಂತ ಅವತ್ತಿನ ಘಟನೆಯನ್ನು ಮತ್ತೆ ಕುಸುಮಂಗೆ ಹೇಳ್ತಾರೆ. ಆವತ್ತು ಆದಿ ಹತ್ರ ಹೋಗಿ, ಯಾಕೆ ಆದಿಯವರೇ ನಾನು ನಿಮಗೆ ಅಷ್ಟು ಬೇಡವಾಗಿ ಹೋಗ್ತಿದ್ದವಳನ್ನ ಕರೀಲೂ ಇಲ್ಲಲ್ಲ, ಯಾಕೆ ನಾನೇನಾದ್ರು ತಾಂಡವನ ಮದುವೆ ಆಗ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಅಷ್ಟೊತ್ತಿಗೆ ಆದಿ ಇದ್ದವನು, ಏನು ಹೇಳ್ತಿದ್ದೀರಾ? ಆದಿ ಏನಾದ್ರು ತಾಂಡವ್ ಏನಾದ್ರು ಬದಲಾಗಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ? ಇಲ್ಲ ಆದಿಯವರೇ, ತಾಂಡವು ಬದಲಾಗಿಲ್ಲ. ಅವರು ನನ್ನ ಮೇಲೆ ದ್ವೇಷಕ್ಕೇ ಮದುವೆ ಆಗ್ತಾ ಇರೋದು ಅಂತ ಎಲ್ಲ ವಿಚಾರ ಆದಿಗೂ ಹೇಳಿದ್ದೇನೆ. ಹಾಗಾದರೆ ಫ್ರೆಂಡು ಬಂದೇ ಬರ್ತಾನಲ್ಲ, ನಿನ್ನ ತಾಳಿಗೆ, ನಿನ್ನ ಕುತ್ತಿಗೆಗೆ ತಾಳಿ ಕಟ್ತಾನಲ್ಲ ಅಂತ ಕುಸುಮ ಹೇಳ್ತಾನೆ. ಹೌದತ್ತೆ, ನೀವೇನು ವರಿ ಮಾಡ್ಕೋಬೇಡಿ. ಇದನ್ನೆಲ್ಲ ಮಾತಾಡೋದನ್ನ ತಾಂಡವ್ ಕೇಳಿಸ್ಕೊಂಡು, ಅಯ್ಯೋ ದೇವರೇ, ನನ್ನ ವಿಚಾರ ಎಲ್ಲ ಇವರಿಗೆಲ್ಲ ಗೊತ್ತಾಯ್ತಲ್ಲ. ಈಗೇನು ಶ್ರೇಷ್ಠ ಬಂದರೆ ಮದುವೆ ನಿಲ್ಲಿಸ್ತಾಳೆ ಅಂತ ಅಂದ್ಕೊಂಡಿದ್ದೀರಾ? ನನಗೆ ಶ್ರೇಷ್ಠನೇ ಏನು ಮಾಡಬೇಕು ಅಂತ ಗೊತ್ತುಂಟು ಅಂತ ಹೇಳ್ತಾರೆ. ಈ ಕಡೆ ಕಾಮತ್ ಅವರು ಆದಿಗೆ ಫೋನ್ ಮಾಡಿ, ಆದಿ ಎಲ್ಲಿದೆಯೋ, ಇನ್ನೂ ಬಂದಿಲ್ಲಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಆದಿ ಇದ್ದವನು, ಅಪ್ಪ ನಾನು ಮದುವೆ ಅಟೆಂಡ್ ಮಾಡೋಕ್ಕೆ ಬರ್ತಿಲ್ಲ, ನಾನು ಮದುಮಗನಾಗಿ ಬರ್ತಿರೋದು, ಸ್ವಲ್ಪ ಟೈಮ್ ಬೇಕಲ್ಲ, ಬರ್ತೀನಿ. ಹ್ಞೂ ಸರಿ ಬಾ, ನಿನಗೆ ಕಾಯ್ತಿದ್ದೀವಿ ಅಂತ ಕಾಮತ್ ಅವರು ಇಲ್ಲಿ ಹೇಳ್ತಾರೆ. ಈ ಕಡೆ ಆದಿ ಶ್ರೇಷ್ಠನ ಮನೆಗೆ ಹೋಗ್ತಾರೆ. ಅಲ್ಲೇ ಶ್ರೇಷ್ಠನ ಮನೆಯಲ್ಲಿ ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿ ಆಗಿರುತ್ತೆ. ಶ್ರೇಷ್ಠ ಅಂತ ಆದಿ ಎಲ್ಲ ಕಡೆ ನೋಡ್ತಾನೆ, ಆದರೆ ಎಲ್ಲೂ ಶ್ರೇಷ್ಠ ಇರಲ್ಲ. ಅವಳದು ಬಳೆ ಚೂರು ಬಿದ್ದೋಗಿರುತ್ತೆ. ಅಷ್ಟೊತ್ತಿಗೆ ಭಾಗ್ಯನಿಗೆ ಫೋನ್ ಮಾಡ್ತಾನೆ. ಏನು ಆದಿಯವರೇ, ಫೋನ್ ಮಾಡಿದ್ರಲ್ಲ, ಶ್ರೇಷ್ಠನ ಕರ್ಕೊಂಬರ್ತಿದ್ದೀರಾ? ಇಲ್ಲ ಭಾಗ್ಯ, ಶ್ರೇಷ್ಠ ಕಿಡ್ನಾಪ್ ಆಗಿದ್ದಾಳೆ. ಏನು ಹೇಳ್ತಿದ್ದೀರಾ? ಹೌದು, ಶ್ರೇಷ್ಠ ಕಿಡ್ನಾಪ್ ಆಗಿದ್ದಾಳೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಈ ಕಡೆ ತಾಂಡವು ಮಂಟಪದಲ್ಲಿ ಕೂತ್ಕೊಂಡು, ನೀನು ಅನ್ಕೊಂಡಂಗೆ ಆಗ್ತಿಲ್ಲ ಅಂತಿದೀಯಾ ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಕುಸುಮ ಎಲ್ಲರ ಹತ್ರ ಖುಷಿಯಾಗಿ ಮಾತಾಡ್ತಿರ್ತಾನೆ. ಗುಂಡಣ್ಣ ಬೇಜಾರಲ್ಲಿ, ಈ ಮದುವೆ ನನ್ನ ಫ್ರೆಂಡ್ ಜೊತೆ ಆಗುತ್ತೆ ಅಂತ ಅಂದ್ಕೊಂಡ್ರೆ ಈ ಅಮ್ಮ ತಾಂಡವ್ರನ್ನ ಮದುವೆ ಆಗ್ತಿದ್ದಾರೆ, ನಂಗೊಂಚೂರು ಖುಷಿ ಇಲ್ಲ ಅಂತ ಕುಸುಮಜ್ಜಿ ನೋಡಿದಾಗ, ಈ ಕುಸುಮಜ್ಜಿ ಏನು ಈ ಖುಷಿಯಾಗಿ ಮಾತಾಡ್ತಿದ್ದಾರೆ, ಇಷ್ಟೋ ತನಕ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ರು, ನೋಡಿದರೆ ಇವರು ಖುಷಿಯಾಗಿ ಎಲ್ಲರ ಜೊತೆ ಮಾತಾಡ್ತಿದ್ದಾರಲ್ಲ ಅಂತ ಕುಸುಮನ ಹತ್ರ ಬಂದು, ಅಜ್ಜಿ ಬಾ, ಇಷ್ಟೋ ತನಕ ನೀನು ಮದುವೆ ನಿಲ್ಲಿಸ್ತೀನಿ ಅಂತ ಹೇಳ್ತಿದ್ದೆ, ಆದರೆ ನೋಡಿದರೆ ನೀನೇ ಎಲ್ಲರ ಹತ್ರ ಮಾತಾಡ್ತಿದ್ಯಾ, ಯಾಕಜ್ಜಿ ನೀನು ಇವ್ರ ಜೊತೆನೇ ಸೇರಿಬಿಟ್ಯಾ? ಹಾಗಾದರೆ ನಾನೊಬ್ಬನೇ ಒಂಟಿ ಆದೆ ಅಂದಾಗ, ಇಲ್ಲ ಗುಂಡಣ್ಣ, ಈ ಮದುವೆ ಇವ್ರು ಅನ್ಕೊಂಡಂಗೆ ತಾಂಡವ್ ಜೊತೆ ಆಗಲ್ಲ, ನೀನೇನು ಯೋಚನೆ ಮಾಡಬೇಡ. ಹೌದಾ ಅಜ್ಜಿ ಅಂತೇಳಿ ಖುಷಿಯಿಂದ ಗುಂಡಣ್ಣ ಹೋಗ್ತಿರ್ತಾನೆ. ಅಷ್ಟೊತ್ತಿಗೆ ಸುನಂದ ನೋಡಿ, ಅಯ್ಯೋ ಏನು ಇಷ್ಟು ಸಮಯ ಆಕಾಶನೇ ತಲೆ ಮೇಲೆ ಹೊತ್ತೋರ್ ಥರ ಓಡಾಡ್ತಿದ್ದ, ಈಗ ಇಷ್ಟು ಖುಷಿಯಾಗಿದ್ದಾನಲ್ಲ, ಇವರೆಲ್ಲ ಸೇರಿ ಏನೋ ಮಸ್ಲತ್ ಮಾಡ್ದಂಗೆ ಉಂಟಲ್ಲ ಅಂತ ಈ ಕಡೆ ಸುನಂದ ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ತಾಂಡವ್ ಬಂದು ಹೇಳ್ತಾರೆ, ಏನು ಭಾಗ್ಯ, ಏನು ಯೋಚನೆ ಮಾಡ್ತಿದ್ಯಾ, ಯಾಕೆ ಟೆನ್ಷನ್ ಆಗಿದೆಯಾ ಅಂತ ಕೇಳ್ತಾರೆ. ಆದರೆ
ಭಾಗ್ಯ ಗಾಬರಿ ಆಗಿರ್ತಾಳೆ. ಅಯ್ಯಯ್ಯೋ ನೀನು ಟೆನ್ಷನ್ ಆಗಬೇಡ, ಹೇಳು, ಏನಾದ್ರು ಪ್ರಾಬ್ಲಮ್ ಇದ್ದರೆ ಹೇಳು, ನಾನು ಸಾಲ್ವ್ ಮಾಡ್ತೀನಿ ಅಂತ ಕೇಳ್ತಾನೆ. ಓ ಭಾಗ್ಯ, ನೀನು ಹೇಳಿದೆ ಅಲ್ಲ ಮದುವೆಗೆ ಕರಿಬೇಕು ಅಂತ ಲೀಸ್ಟ್ ಮಾಡಿದ್ದಾರಲ್ಲ, ಒಂದು ಸಲ ನೋಡೋಣ ಎಲ್ಲರೂ ಬಂದಿದ್ದಾರಾ ಅಂತ ಎಲ್ಲರದ್ದು ಹೆಸ್ರು ಹೇಳ್ತಾರೆ. ಆದರೆ ಲಾಸ್ಟಿಗೆ ಶ್ರೇಷ್ಠ ನೋಡು, ಓ ಶ್ರೇಷ್ಠ ಇನ್ನೂ ಬಂದಿಲ್ಲಲ್ಲ, ಅವಳು ಬರೋದೂ ಇಲ್ಲ ಅಂತ ಹೇಳ್ತಾನೆ. ನಿನಗೆ ವಿಧಿನೇ ಇಲ್ಲ ಭಾಗ್ಯ, ನೀನು ನನ್ನ ಮದುವೆನೇ ಆಗಬೇಕು ಅಂತ ಹೇಳಿ ಈ ಕಡೆ ತಾಂಡವ ಹೋಗಿ ಮಂಟಪದಲ್ಲಿ ಕೂತಿರ್ತಾನೆ. ಅಷ್ಟೊತ್ತಿಗೆ ಮುಹೂರ್ತ ಮೀರ್ತಿದೆ, ಹುಡುಗಿ ಎಲ್ಲಿ ಅಂತ ಪುರೋಹಿತರು ಹೇಳ್ತಾರೆ. ಅಲ್ಲೇ ಅಂತ ಭಾಗ್ಯನ ತೋರಿಸ್ತಾರೆ. ಬಂದೆ ಅಂತ ಭಾಗ್ಯ ಬಂದು ಕೂತ್ಕೊಳ್ತಾಳೆ. ಏನು ಯೋಚನೆ ಮಾಡ್ತಿದ್ದೀಯಾ, ಈ ಮದುವೆ ನಿಲ್ಲುತ್ತೆ, ನಾನು ಆದಿನ ಮದುವೆ ಆಗ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ನೀನು ಅನ್ಕೊಂಡಂಗೆ ಏನೂ ಆಗಲ್ಲ ಭಾಗ್ಯ, ನಿನಗೆ ವಿಧಿನೇ ಇಲ್ಲ, ಆಪ್ಷನ್ ಬಿ ಅನ್ನೋದೇ ಇಲ್ಲ. ಯಾಕಂದರೆ ಶ್ರೇಷ್ಠ ಬರೋದೇ ಇಲ್ಲ, ನಿನಗೆ ತಾಳಿ ಕಟ್ಟೋದು ನಾನೇ. ನಿಂದು ಹಳೆ ಜೀವನ ಒಂದು ಸಲ ನೆನ್ಪು ಮಾಡ್ಕ, ಹೇಗಿತ್ತು ಅಂತ, ಹಾಗೆ ಇನ್ನು ಮುಂದೆ ಆಗುತ್ತೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಭಾಗ್ಯ ಇದ್ದಳು ಜೋರಾಗಿ ನಗಾಡ್ಬಿಡ್ತಾಳೆ. ಏನು ಅನ್ಕೊಂಡ್ರಿ, ನೀವು ಅನ್ಕೊಂಡ್ರಿ ಶ್ರೇಷ್ಠ ಇಲ್ಲಿ ಬರಲ್ಲ ಅಂತ, ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತುಂಟು ತಾಂಡವರೇ, ಅದಕ್ಕೆ ನಾನು ಇನ್ನೊಂದು ಯೋಚನೆ ಮಾಡಿದ್ದೀನಿ ಅಂತ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.